ವಸುಧೈವ ಕುಟುಂಬಕಂ. ಇದು ಭಾರತದ ನೀತಿ ಮತ್ತು ಭಾರತ ಬದುಕಿ ಬರ್ತಾ ಇರತಕ್ಕಂಥ ರೀತಿ. ಸ್ವಯಂ ಸೇವಕರು RSSನ ಮೆಂಬರ್ಗಳಲ್ಲ. ಸ್ವಯಂ ಸೇವಕರು ಈ ಕೌಟುಂಬಿಕ ಭಾವದಿಂದ ಪ್ರೇರಿತರಾದವರು. ಪ್ರೇರಣೆ ಬತ್ತಿ ಹೋದಾಗ ಸಂಸ್ಕಾರದ ಮುಖಾಂತರ ಈ ಪ್ರೇರಣೆಯನ್ನು ಮತ್ತೊಮ್ಮೆ ತಮ್ಮಲ್ಲಿ ಅರಳಿಸಿಕೊಳ್ಳುವವರು. ಸ್ವಪ್ರೇರಣೆಯಿಂದ ಸಮಾಜದ ಸೇವೆಯನ್ನು ಜೀವನದ ಧರ್ಮ ಕರ್ತವ್ಯ ಅಂತ ನಂಬಿ ನಡ್ಕೊಳ್ತಕ್ಕಂಥ ಜನ ಈ ದೇಶದ ಆಸ್ತಿ. ಇಂಥ ಜನ, ಇಂಥ ಸಮಾಜ ವಿಶ್ವಕ್ಕೂ ಆಸ್ತಿ. ಈ ಮೂಲಭೂತ ಚಿಂತನೆ RSSದು. ಇದು RSSನ ಸೃಷ್ಟಿಯಲ್ಲ, ಇದು ಭಾರತದ್ದು. ಅದಕ್ಕಾಗಿ ನಮ್ಮ ದೇಶದ ಪೂರ್ವಜರು ನಮಗೆ ಹೇಳಿಕೊಟ್ರು, ಸೇವಾಹಿ ಪರಮೋ ಧರ್ಮ. ಸೇವಾ ಅನ್ನೋದು ವೃತ್ತಿಯಲ್ಲ, ಸೇವಾ ಅನ್ನೋದು ಪ್ರಚಾರ ಅಲ್ಲ, ಸೇವಾ ಅನ್ನೋದು ನಾಟಕವೂ ಅಲ್ಲ, ಸೇವಾ ಪ್ರಚಾರಕ್ಕಾಗಿಯೂ ಅಲ್ಲ, ಸೇವಾ ಪ್ರಸಿದ್ಧಿಗಾಗಿಯೂ ಅಲ್ಲ, ಸೇವಾ ಮಾನ್ಯತೆಗಾಗಿಯೂ ಅಲ್ಲ. ಸೇವಾ ನಮ್ಮ ಧರ್ಮವಾಗಬೇಕು. ಮೊದಲನೇ ವಿಷಯ ಸೇವಾ. ಎರಡನೇ ವಿಷಯ ಸ್ವರಾಜ್ಯ ಪ್ರಾಪ್ತಿಯ ಅಮೃತ ಮಹೋತ್ಸವದ ಔಚಿತ್ಯ ಏನು, ಔನ್ನತ್ಯ ಏನು. ಈ ಎರಡು ವಿಷಯಗಳನ್ನು ಒಂದಾದ ನಂತರ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ. ನಮ್ಮ ಇಡೀ ಜಗತ್ತಿನಲ್ಲಿ ಹಲವಾರು ವಿಚಾರಧಾರೆಗಳು ಅನೇಕ ವರ್ಷಗಳಿಂದ ಹರಿದುಕೊಂಡು ಬಂದಿವೆ. ಅದರಲ್ಲಿ ಮುಖ್ಯವಾದ್ದು ಎರಡು. ಒಂದು, ನಮ್ಮ ದೇಶದ ಪಶ್ಚಿಮದಲ್ಲಿ ಬಹಳ ವರ್ಷಗಳ ಕಾಲ ಪ್ರಭಾವ ಬೀರಿದಂಥ ಒಂದು ವಿಚಾರಧಾರೆ. ಇನ್ನೊಂದು, ಭಾರತದ ಮಣ್ಣಿನಲ್ಲಿ ಹುಟ್ಟಿ ಬೆಳೆದು ಇವತ್ತು ಜಗತ್ತನ್ನು ತನ್ನ ಪ್ರಭಾವಳಿಯಲ್ಲಿ ಸೇರಿಸ್ಕೊಳ್ತಾ ಇರತಕ್ಕಂಥ ವಿಚಾರಧಾರೆ. ಮೊದಲನೆಯದು, ಮನುಕುಲವನ್ನು ಎರಡು ವರ್ಗಗಳಲ್ಲಿ ವಿಭಜನೆ ಮಾಡಿತು. ಶ್ರೀಮಂತರನ್ನು ಉಳ್ಳವರು ಅಂತ ಕರೆಯಲಾಯಿತು, ಹ್ಯಾವ್ಸ್. ಬಡವರನ್ನು ಹ್ಯಾವ್ ನಾಟ್ಸ್ ಅಂತ ಕರೆಯಲಾಯಿತು, ಇಲ್ಲದವರು ಅಂತ. ಇದೆರಡು ವರ್ಗಗಳು ಅಂತ ಕರೆದರು. ಮತ್ತು ಸದಾಕಾಲವೂ ಈ ಎರಡು ವರ್ಗಗಳ ನಡುವೆ ಸಂಘರ್ಷ ನಡೆಯುವುದೇ ಸಹಜ ಅನ್ನೋ ತೀರ್ಮಾನ ಅವರದು. ಕ್ಲಾಸ್ ಕಾನ್ಫ್ಲಿಕ್ಟ್ ಅನ್ನತಕ್ಕಂಥ ವಿಚಾರಧಾರೆ. ಭಾರತದ ವಿಚಾರಧಾರೆ ಇದಕ್ಕಿಂತ ತೀರಾ ಭಿನ್ನವಾದದ್ದಷ್ಟೇ ಅಲ್ಲ, ಇದಕ್ಕಿಂತ ಶ್ರೇಷ್ಠವಾದದ್ದು. ನಾವು ಮನುಕುಲವನ್ನು ಒಡೆಯಲಿಲ್ಲ. ಒಡೆಯುವುದು ಈ ಮಣ್ಣಿನ ಸ್ವಭಾವವೇ ಅಲ್ಲ. ಜೋಡಿಸುವುದೇ ಭಾರತದ ಮಣ್ಣಿನ ಧರ್ಮ, ಪರಮ ಕರ್ತವ್ಯ. ಉಳ್ಳವರು ಇರುವುದು ನಿಜವೇ, ಇಲ್ಲದವರು ಇರುವುದು ನಿಜವೇ. ಆದರೆ ಇವರಿಬ್ಬರ ನಡುವೆ ಸಂಘರ್ಷ ಅನ್ನೋದು ಭಾರತ ಒಪ್ಪೋದಿಲ್ಲ. ಇವರಿಬ್ಬರ ನಡುವೆ ಸಮನ್ವಯವನ್ನು ಭಾರತ ಕಂಡಿದೆ ಮತ್ತು ಸಾಧಿಸಿದೆ. ಅದಕ್ಕಾಗಿ ಮನುಕುಲವನ್ನು ಒಡೆಯುವ ದೃಷ್ಟಿಕೋನ ಭಾರತದ್ದಲ್ಲ. ಮನುಕುಲವನ್ನು ಮಾತ್ರವಲ್ಲ, ಸಂಪೂರ್ಣ ಸೃಷ್ಟಿಯನ್ನು ಅಖಂಡವಾಗಿ ನೋಡುವಂಥದ್ದು ಮತ್ತು ಇದಕ್ಕೆ ತಕ್ಕ ಜೀವನವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ದೇಶ ನಮ್ಮ ಭಾರತ. ಅದಕ್ಕಾಗಿ ನಾವು
ಕುಟುಂಬದ ಪರಿಕಲ್ಪನೆಯನ್ನು ಇಟ್ಟುವು. ನಮ್ಮ ದೇಶ ಒಂದು ಕುಟುಂಬ ಅಂತ ಕರೆದುವು, ಮತ್ತು ಇಡೀ ವಿಶ್ವ ಒಂದು ಕುಟುಂಬ ಅಂತ ಕರೆದುವು. ವಸುಧೈವ ಕುಟುಂಬಕಂ, ಇದು ಭಾರತದ ನೀತಿ ಮತ್ತು ಭಾರತ ಬದುಕಿ ಬರ್ತಾ ಇರತಕ್ಕಂಥ ರೀತಿ. ಕೇವಲ ವಿಶ್ವ ಮಾತ್ರ ಕುಟುಂಬ ಅಲ್ಲ, ಸಂಪೂರ್ಣ ಸೃಷ್ಟಿಯನ್ನೇ ಅಖಂಡವಾದಂತಹ ಒಂದು ಕುಟುಂಬ ಅನ್ನತಕ್ಕಂಥ ದೃಷ್ಟಿ ಭಾರತದ್ದು. ಸಂಪೂರ್ಣ ಸಮುದಾಯವನ್ನು, ಸಮಾಜವನ್ನು, ರಾಷ್ಟ್ರವನ್ನು, ವಿಶ್ವವನ್ನು ಅಖಂಡ ಪುರುಷನ ರೂಪದಲ್ಲಿ ಪರಿಕಲ್ಪನೆ ಮಾಡಿಕೊಂಡಂಥ ದೇಶ ಭಾರತ. ಆ ಭಗವಂತನನ್ನು ನಾವು ಅಮೂರ್ತ, ಅಗೋಚರ ಅಂತ ಎಂದೂ ಭಾವಿಸಿಲ್ಲ. ಈ ಕಣ್ಣಿಗೆ ಕಾಣತಕ್ಕಂಥ ಸೃಷ್ಟಿ ಭಗವಂತನ ಪ್ರತ್ಯಕ್ಷ ಪ್ರಕಟ ಸ್ವರೂಪ ಅಂತ ನಾವು ಕಂಡವರು, ಹಾಗೆ ನಡ್ಕೊಂಡು ಬಂದವರು. ಅದಕ್ಕಾಗಿ ಈ ಸಂಪೂರ್ಣ ಸೃಷ್ಟಿಯನ್ನು ಒಬ್ಬ ರಾಷ್ಟ್ರ ಪುರುಷನ ರೂಪದಲ್ಲಿ ಕಂಡವು ನಾವು. ಭಾರತ ರಾಷ್ಟ್ರ ಅಖಂಡ ರಾಷ್ಟ್ರ ಪುರುಷನ ರೂಪದಲ್ಲಿ ಅನೇಕ ವರ್ಷಗಳಿಂದ ಜಗತ್ತಿನ ಮುಂದೆ ತನ್ನನ್ನು ಪ್ರಕಾಶಿಸ್ತಾ ಇದೆ. ಹೀಗಾಗಿ ಇಲ್ಲಿ ಉಳ್ಳವರು ಇಲ್ಲದವರು ಇದ್ರೂ ಅಂಗಾಂಗಿ ಮನೋಭಾವ ಇದೆಯೇ ವಿನಃ ಸಂಘರ್ಷದ ಮನೋಭಾವ ಇಲ್ಲ. ಉಳ್ಳವರು ಇಲ್ಲದವರ ನಡುವೆ ಸಂಘರ್ಷವನ್ನು ನಾವು ಎಂದೂ ಕಲ್ಪನೆಯೂ ಮಾಡಿಲ್ಲ, ಅಂತಹ ಜೀವನ ನಡೆಸಿಲ್ಲ. ಎರಡು ಒಳ್ಳೆ ಶಬ್ದಗಳಿದೆ. ಒಂದು ಸಹಾನುಭೂತಿ. ಉಳ್ಳವರು ಇಲ್ಲದವರ ಕುರಿತಾಗಿ ಅಯ್ಯೋ ಪಾಪ ಇವ್ರ ಹತ್ರ ಇಲ್ವಲ್ಲ, ಏನಾದರೂ ಒಂದಷ್ಟು ಸಹಾಯ ಮಾಡೋಣ, ಇಷ್ಟು ಸಹಾನುಭೂತಿ. ಇದಕ್ಕಿಂತ ಮಿಗಿಲಾದ ಪರಿಕಲ್ಪನೆ ಭಾರತದ್ದೇ. ಇದನ್ನು ನಾವು ಸಮಾನುಭೂತಿ ಅಂತ ಕರೆದ್ವು. ಅಂದರೆ ಉಳ್ಳವರು ಇಲ್ಲದವರನ್ನು ತಮ್ಮದೇ ಕುಟುಂಬದ ಅವಿಭಾಜ್ಯ ಅಂಗಗಳು ಅಂತ ನಂಬಿ ಸಹಜವಾದಂಥ ಸಾಮರಸ್ಯದಿಂದ ಕೂಡಿದ ಸಂವೇದನೆ ತಮ್ಮಲ್ಲಿ ಇದ್ದದ್ದನ್ನು ಇಲ್ಲದೇ ಇರೋರಿಗೆ ಕೊಡ್ತಾ ಹೋಗೋದು. ಇದರಲ್ಲಿ ಸಹಾಯ ಅನ್ನೋದು ಇಲ್ಲ, ಉಪಕಾರ ಅನ್ನೋದು ಇಲ್ಲ. ಇದು ನಮ್ಮ ಕರ್ತವ್ಯ. ಈ ಕರ್ತವ್ಯವನ್ನು ಈ ದೇಶ ಸೇವೆ ಅಂತ ಕರೀತು. ರೂಪಾಯಿನ ಅಪಮೌಲ್ಯ ಜಗತ್ತಿನಲ್ಲಿ ಆಗ್ತಾ ಇದೆಯಲ್ಲ, ತನ್ನ ಬೆಲೆಯನ್ನು ಕಳ್ಕೊಳ್ತಾ ಇದೆಯಲ್ಲ, ಹಾಗೆ ನಮ್ಮ ದೇಶದಲ್ಲೂ ಅನೇಕ ಜೀವನ ಮೌಲ್ಯಗಳು ಕಾಲಾಂತರದಲ್ಲಿ ನಾನಾ ಕಾರಣಗಳಿಂದ ತಮ್ಮ ಮೌಲ್ಯವನ್ನು ಕಳ್ಕೊಳ್ತಾ ಬಂದವು. ಇದಕ್ಕೆ ತುತ್ತಾದಂತಹ ಒಂದು ಮೌಲ್ಯ ಸೇವೆ. ಸೇವಾ ಅನ್ನತಕ್ಕಂಥ ಭಾರತೀಯ ಶ್ರೇಷ್ಠ ಜೀವನ ಮೌಲ್ಯ ದುರ್ದೈವದಿಂದ ಅಪಮೌಲ್ಯಕ್ಕೆ ಒಳಗಾಗ್ತಾ ಇದೆಯಾ ಅನ್ನೋ ಆತಂಕ ಉಂಟಾಗುತ್ತೆ. ಸೇವೆ ಅನ್ನೋದು ಪ್ರವೃತ್ತಿಯಾಗುವ ಬದಲು ಸೇವೆ ಏನಾದರೂ ವೃತ್ತಿಯಾಗ್ತಾ ಇದೆಯಾ, ಈ ಥರ ಭಯವು ನಮ್ಮನ್ನು ಕಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈ ಸೇವೆಯ ಮೂಲಭೂತ ಮೌಲ್ಯ ಇದೆಯಾ, ಇದನ್ನು ಎತ್ತಿ ಹಿಡಿಯುವಂತಹ ಕಾರ್ಯವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ 100 ವರ್ಷಗಳಿಂದ ಈ ದೇಶದಲ್ಲಿ ಮಾಡ್ತಾ ಬಂದಿದೆ. ಅದಕ್ಕಾಗಿ ಸಂಘದ ಹೆಸರಿನಲ್ಲಿ ನಾವು ಸೇವಾ ಶಬ್ದವನ್ನು ಬಳಸಿದ್ದೀವಿ. ಸ್ವಯಂ ಸೇವಕರು RSSನ ಮೆಂಬರ್ಗಳಲ್ಲ. ಸ್ವಯಂ ಸೇವಕರು ಈ ಕೌಟುಂಬಿಕ ಭಾವದಿಂದ ಪ್ರೇರಿತರಾದವರು. ಪ್ರೇರಣೆ ಬತ್ತಿ ಹೋದಾಗ ಸಂಸ್ಕಾರದ ಮುಖಾಂತರ ಈ ಪ್ರೇರಣೆಯನ್ನು ಮತ್ತೊಮ್ಮೆ ತಮ್ಮಲ್ಲಿ
ಅರಳಿಸಿಕೊಳ್ಳುವವರು. ಸ್ವಪ್ರೇರಣೆಯಿಂದ ಸಮಾಜದ ಸೇವೆಯನ್ನು ಜೀವನದ ಧರ್ಮ ಕರ್ತವ್ಯ ಅಂತ ನಂಬಿ ನಡ್ಕೊಳ್ತಕ್ಕಂಥ ಜನ ಈ ದೇಶದ ಆಸ್ತಿ. ಇಂಥ ಜನ, ಇಂಥ ಸಮಾಜ ವಿಶ್ವಕ್ಕೂ ಆಸ್ತಿ. ಈ ಮೂಲಭೂತ ಚಿಂತನೆ RSSದು. ಇದು RSSನ ಸೃಷ್ಟಿಯಲ್ಲ, ಇದು ಭಾರತದ್ದು. ಅದಕ್ಕಾಗಿ ನಮ್ಮ ದೇಶದ ಪೂರ್ವಜರು ನಮಗೆ ಹೇಳಿಕೊಟ್ರು, ಸೇವಾಹಿ ಪರಮೋ ಧರ್ಮ. ಸೇವಾ ಅನ್ನೋದು ವೃತ್ತಿಯಲ್ಲ, ಸೇವಾ ಅನ್ನೋದು ಪ್ರಚಾರ ಅಲ್ಲ, ಸೇವಾ ಅನ್ನೋದು ನಾಟಕವೂ ಅಲ್ಲ, ಸೇವಾ ಪ್ರಚಾರಕ್ಕಾಗಿಯೂ ಅಲ್ಲ, ಸೇವಾ ಪ್ರಸಿದ್ಧಿಗಾಗಿಯೂ ಅಲ್ಲ, ಸೇವಾ ಮಾನ್ಯತೆಗಾಗಿಯೂ ಅಲ್ಲ. ಸೇವಾ ನಮ್ಮ ಧರ್ಮವಾಗಬೇಕು. ಅಂಗಾಂಗಿ ಭಾವದಿಂದ ಉಳ್ಳವರು ಇಲ್ಲದವರ ಜೊತೆ ಸ್ಪಂದಿಸುವುದು ಕ್ರಿಯಾತ್ಮಕವಾಗಿ, ಇದರಲ್ಲಿ ಧನ್ಯತಾ ಭಾವವನ್ನು ಕಾಣೋದು. ಇದನ್ನೇ ಸಮಾನುಭೂತಿ ಅಂತ ಹೇಳ್ತಾರೆ. ಈ ಸಮಾನುಭೂತಿ ಈ ಸಮಾಜದ ಎಲ್ಲ ಸಮುದಾಯಗಳ ಎಲ್ಲ ಜನಗಳಲ್ಲೂ ಸಹ ಅರಳಬೇಕು. ಆಗ ಈ ಸಮಾಜಕ್ಕೆ ಶಕ್ತಿ ಪ್ರಾಪ್ತವಾಗತ್ತೆ. ಈ ಸಮಾಜದಿಂದ ಈ ದೇಶ ಸಮರ್ಥವಾಗತ್ತೆ. ಮರೆಯದಿರಿ, ಭಾರತ ಸಮರ್ಥವಾದಾಗ ವಿಶ್ವದ ಕಲ್ಯಾಣವಾಗತ್ತೆ. ಇಂಗ್ಲೆಂಡು ಸಮರ್ಥವಾದಾಗ ಅವರು ಸಾಮ್ರಾಜ್ಯವನ್ನು ಕಟ್ಟಿದ್ರು. ಅಮೆರಿಕ ಸಮರ್ಥವಾಗ್ತಾ ಇದ್ದಂತೆ ಜಗತ್ತಿನ ದೊಡ್ಡಣ್ಣ ಅಂತ ಜನ ಅವರನ್ನು ಕರೆಯಕ್ಕೆ ಶುರು ಮಾಡಿದ್ರು. ಚೀನಾ ಸಮರ್ಥವಾಗ್ತಾ ಹೋದರೆ ಜಗತ್ತಿಗೆ ಸಂಕಟ. ಭಾರತ ಇದಕ್ಕೆ ಒಂದು ಗೌರವಾನ್ವಿತ ಅಪವಾದ. ಭಾರತ ಸಮರ್ಥವಾದಂತೆ ಜಗತ್ತಿನಲ್ಲಿ ಭಯ ಅಲ್ಲ, ಭರವಸೆ ಹೆಚ್ಚಾಗ್ತಾ ಹೋಗುತ್ತೆ. ಭಾರತದ ಬಗ್ಗೆ ಗೌರವ ಹೆಚ್ಚಾಗತ್ತೆ. ಇದಕ್ಕಾಗಿ ಭಾರತ ಜಗತ್ತಿನಲ್ಲಿ ಸಾಮ್ರಾಜ್ಯವನ್ನು ಕಟ್ಟಿಲ್ಲ. ಭಾರತ ಜಗತ್ತಿಗೆ ಭಾರತ ಮಾತೆ ಲೋಕಮಾತೆ ಆಗುತ್ತಾಳೆ. ಭಾರತ ಜಗತ್ತಿಗೆ ಗುರುವಾಗಿ, ವಿಶ್ವ ಗುರುವಾಗಿ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸುತ್ತೆ. ಇಂತಹ ಪವಿತ್ರವಾದಂಥ ಭೂಮಿಕೆಯನ್ನು ನಿರ್ವಹಿಸೋದ್ರೊಳಗೆ ಸೇವಾ ಅನ್ನತಕ್ಕಂತಹ ಮೌಲ್ಯವನ್ನು ಮತ್ತೊಮ್ಮೆ ಈ ದೇಶದ ಎಲ್ಲ ಜನಗಳಲ್ಲಿಯೂ ಸಹ ಅರಳಿಸುವ ಹೊಣೆ ನಿರ್ವಹಿಸೋದಕ್ಕಾಗಿ ನಾವು ಇಂತಹ ಸೇವಾ ಸಂಸ್ಥೆಗಳನ್ನು ಪ್ರಾರಂಭ ಮಾಡೋದಕ್ಕೆ ಪ್ರೇರಣೆ ಕೊಡ್ತಾ ಹೋಗ್ತೀವಿ. ಇಲ್ಲಿಯ ಸೇವಾ ಸ್ನೇಹ ಟ್ರಸ್ಟ್ ಮತ್ತು ಚಿಗುರು ಈ ಥರದ್ದು ದೇಶದಲ್ಲಿ ಸಹಸ್ರಾರು ಸೇವಾ ಸಂಸ್ಥೆಗಳು ಸಂಘದ್ದಿದೆ. ಲಕ್ಷಾಂತರ ಅಂತ ಹೇಳಿದ್ರು ಏನೂ ಅತಿಶಯವಿಲ್ಲ. ಈ ಎಲ್ಲ ಸೇವಾ ಸಂಸ್ಥೆಗಳ ಉದ್ದೇಶ ಒಂದೇ, ಸೇವೆ ನಮ್ಮ ಧರ್ಮವಾಗಬೇಕು. ಉಳ್ಳವರು ಇಲ್ಲದವರ ಜೊತೆ ಕೇವಲ ಸಹಾನುಭೂತಿಯಲ್ಲ, ಸಮಾನುಭೂತಿಯನ್ನು ಪ್ರಕಟ ಮಾಡಬೇಕು. ಅಂಗಾಂಗಿ ಭಾವದ ಸಹಜ ಸಾಮರಸ್ಯದ ಕುಟುಂಬವಾಗಿ ಇಡೀ ರಾಷ್ಟ್ರ ಎದ್ದು ನಿಲ್ಲಬೇಕು. ಈ ಪವಿತ್ರವಾದಂಥ ಉದ್ದೇಶವನ್ನು ಕಣ್ಣು ಮುಂದೆ ಇಟ್ಕೊಂಡು ನೂರಾರು ಸಾವಿರಾರು ಸೇವಾ ಕಾರ್ಯಗಳನ್ನು ನಾವು ಮಾಡ್ತಾ ಬಂದಿದ್ದೀವಿ. ಈ ಸಂಸ್ಥೆ ನನಗೆ ಅನೇಕ ವರ್ಷಗಳಿಂದ ಗೊತ್ತು. ಈ ಸಂಸ್ಥೆಯನ್ನು ನಡೆಸ್ಕೊಳ್ತಾ ಬಂದಿರತಕ್ಕಂಥ ನಮ್ಮ ಕಾರ್ಯಕರ್ತರು ಸ್ವಂತಕ್ಕೆ ಯಾವ ಅಪೇಕ್ಷೆಯನ್ನು ಇಟ್ಕೊಳ್ಳದೆ ಸ್ವಂತದ ಕರ್ತವ್ಯ ಭಾವವನ್ನು ಧನ್ಯತಾ ಭಾವದಿಂದ ನಿರ್ವಹಿಸ್ಕೊಳ್ತಾ ಬಂದಿರತಕ್ಕಂಥ ಕಾರ್ಯಕರ್ತರು. ಹೀಗಾಗಿ ಇವರ ಬಗ್ಗೆ ನಮಗೆ ಅಪಾರವಾದಂಥ ಅಭಿಮಾನ. ಇದನ್ನು ಗುರುತಿಸಿರುವಂಥ ನಮ್ಮ ಸಮಾಜದಲ್ಲಿ ಉಳ್ಳವರು ಯಾರಿದ್ದಾರೆ ಅವರೂ ಪ್ರಭಾವಿತರಾಗಿ ಈ ಸೇವಾ ಕಾರ್ಯದ ಜೊತೆ ಸಂತೋಷವಾಗಿ ಕೈ ಜೋಡಿಸ್ತಾ ಇರೋದು. ಇವತ್ತು ಹೊಸ ಯೋಜನೆಯನ್ನು ಪ್ರಾರಂಭ ಮಾಡುವಾಗಲೂ
ಇದಕ್ಕೆ ಸ್ಪಂದಿಸ್ತಾ ಇರತಕ್ಕಂಥದ್ದು ಮನಸ್ಸಿಗೆ ತುಂಬ ಸಂತೋಷವನ್ನು ನೀಡುವಂಥದ್ದು. ಇಂಥ ಸೇವಾ ಕಾರ್ಯ ನಾವು ಮಾಡ್ತಾ ಬಂದಿದ್ದೀವಿ. ಸೇವೆಯ ಪರಿಕಲ್ಪನೆ ನಮ್ಮದು ಏನು ಅನ್ನೋದನ್ನು ಕೆಲವು ಮಾತುಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಇದರಿಂದ ನಮಗೆ ಯಾವ ಪ್ರತಿಫಲದ ಅಪೇಕ್ಷೆಯೂ ಇಲ್ಲ. ರಾಜಕೀಯ ಅಧಿಕಾರದ ಆಸೆ ಖಂಡಿತ ಇಲ್ಲ. ಬಿರುದು ಬಾವಲಿಗಳು ನಮಗೆ ಬೇಡ. ಈ ದೇಶದಲ್ಲಿ ಹುಟ್ಟಿದ್ರಿಂದ ನಮ್ಮ ಜೀವನ ಸಾರ್ಥಕವಾಯಿತು ಅನ್ನೋ ಧನ್ಯತಾ ಭಾವ ನಮ್ಮೆಲ್ಲರ ಅಂತಃಕರಣಗಳಲ್ಲಿ ನಮ್ಮ ಜೀವನ ಯಾತ್ರೆಯ ಕೊನೆಯ ದಿನಗಳಲ್ಲಿ ಉಂಟಾಗಬೇಕು. ಅದೊಂದೇ ಲಕ್ಷ್ಯ. ಇನ್ನು ಎರಡನೇ ಮಾತು, ಇಡೀ ದೇಶದಲ್ಲಿ ಸ್ವರಾಜ್ಯ ಪ್ರಾಪ್ತಿಯ ಅಮೃತ ಮಹೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಾನು 47ನೇ ಇಸವಿಯಿಂದ ಪ್ರತಿ ವರ್ಷವೂ ಈ ಸ್ವರಾಜ್ಯ ಪ್ರಾಪ್ತಿಯ ದಿನಾಚರಣೆನ ನೋಡ್ತಾ ಇದ್ದೀನಿ, ಭಾಗವಹಿಸ್ತಾ ಇದ್ದೀನಿ. ಆದರೆ ಈ 75 ವರ್ಷಗಳ ನಂತರದ ಅಮೃತ ಮಹೋತ್ಸವದ ಹೆಸರಿನಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ನಡೀತಿಲ್ಲ. ಇದನ್ನು ಕಂಡಾಗ ಅಂತಃಕರಣ ತುಂಬಿ ಬಂತು. ಆಗಸ್ಟ್ 13ರಿಂದ 15ರವರೆಗೆ ಉದ್ದೇಶಪೂರ್ವಕವಾಗಿ ನಾನು ಭಾಳ ಯಾತ್ರೆ ಮಾಡಿದೆ. ಗ್ರಾಮಗಳ ಮುಖಾಂತರ ನಾನು ಯಾತ್ರೆ ಮಾಡಿದೆ. ನನ್ನ ಅಪೇಕ್ಷೆ ಇಷ್ಟೇ ಇತ್ತು. ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿದ್ದಾರೆ ಈ ದೇಶಕ್ಕೆ 3 ದಿನಗಳ ಕಾಲ ಸಂತೋಷದಿಂದ ತಿರಂಗಿ ಝಂಡ ಮನೆಯ ಮೇಲೆ ಹಾರಿಸಬೇಕು ಅಂತ. ಇದನ್ನು ಈ ದೇಶದಲ್ಲಿ ಕೋಟ್ಯಾಂತರ ಮನೆಗಳಿವೆ, ಸ್ಪಂದಿಸ್ತಾರ? ಜೊತೆಗೆ ಬೇರೆ ಬೇರೆ ಪ್ರಚಾರಗಳು ನಡೆದಿತ್ತು. ಆ ಪ್ರಚಾರಗಳಿಗೆ ಪತ್ರಿಕೆಯಲ್ಲಿ ಪ್ರಸಿದ್ಧಿಯೂ ಸಿಕ್ಕಿತ್ತು. ಕೆಲವರು ಹೇಳ್ತಾ ಇದ್ರು, ಏನು ಮನೆ ಮೇಲೆ ಬಾವುಟ ಹಾರಿಸ್ಬಿಟ್ರೆ ಈ ದೇಶಭಕ್ತಿನಾ, ಅಷ್ಟೇನಾ? ಈ ಥರದ್ದು ವಿಚಾರಗಳ ಪ್ರಚಾರ ನಡೀತಿರೋ ಹಿನ್ನೆಲೆ ಒಳಗೆ ಭಿನ್ನ ಭಿನ್ನ ವಿಚಾರಧಾರೆಯ ಶಕ್ತಿಗಳು, ಸಂಸ್ಥೆಗಳು ಕೆಲಸ ಮಾಡ್ತಿರುವಾಗ ಮತ್ತು ಅವರೆಲ್ಲರಿಗೂ ಸಾಕಷ್ಟು ಪ್ರಮಾಣದಲ್ಲಿ ಅನುಯಾಯಿಗಳು ಇರುವಾಗ ಮತ್ತು ಪಶ್ಚಿಮದಿಂದ ಈ ದೇಶದಲ್ಲಿ ಬೀಸ್ತಾ ಬಂದಿರತಕ್ಕಂಥ ತಥಾಕಥಿತ ಆಧುನಿಕ ಜೀವನ ಶೈಲಿಯ ಬಿರುಗಾಳಿಯಲ್ಲಿ ಈ ದೇಶದ ಜನ ಸ್ಪಂದಿಸ್ತಾರ? ಮನಸ್ಸಿನಲ್ಲಿ ಒಂದು ಆತಂಕ. ಆದರೆ ಈ ಆತಂಕ ಸಂಪೂರ್ಣವಾಗಿ ದೂರವಾಯಿತು. ಆನಂದ ತುಂಬಿಕೊಂಡು ಬಂತು. ಗುಡಿಸಲುಗಳ ಮೇಲೆ, ಹೊಲದಲ್ಲಿ ಉಳುವ ರೈತ ನೊಗದ ಮೇಲೆ, ಉತ್ತರ ಪ್ರದೇಶದಲ್ಲಿ ಬುಲ್ಡೋಸರ್ಗಳ ಮೇಲೆ ಲಕ್ಷಾಂತರ ತಿರಂಗಿ ಜಂಡ. ಈ ತಿರಂಗಿ ಜಂಡ ಕೇವಲ ಬಾವುಟವಲ್ಲ. ಈ ಕರೆ ಪ್ರಧಾನಮಂತ್ರಿಯವರು ಕೊಟ್ಟಿದ್ದಕ್ಕೆ ಜನಕೋಟಿ ಸ್ಪಂದಿಸಲು ಕಾರಣ ಇಷ್ಟೇನೆ. ಬಾವುಟಗಳು ಬೇಕಾದಷ್ಟಿವೆ. ಕೆಲವರು ತಮ್ಮ ಮನೆಯಲ್ಲಿ ಹಲವಾರು ಬಾವುಟಗಳನ್ನು ಇಟ್ಟುಕೊಂಡಿರ್ತಾರೆ. ಕಾಲಕ್ಕೆ ತಕ್ಕಂತೆ ಬಾವುಟವನ್ನು ಹಾರಿಸ್ತಾರೆ, ಬಾವುಟವನ್ನು ಇಳಿಸ್ತಾರೆ. ಆದರೆ ರಾಷ್ಟ್ರಧ್ವಜ ಹಾಗಲ್ಲ. ದೇವಸ್ಥಾನಕ್ಕೆ ಹೋಗ್ತೀವಿ, ಶಿವಲಿಂಗವನ್ನು ನೋಡ್ತೀವಿ. ಯಾರಾದ್ರೂ ಕಲ್ಲು ಅಂತ ಭಾವಿಸಿ ನೋಡ್ತಾರ? ಇಲ್ಲ. ಆ ಕಲ್ಲಿನ ಶಿವಲಿಂಗದಲ್ಲಿ ಭಗವಂತನನ್ನು ಕಾಣ್ತಾರೆ. ಅದನ್ನು ಕಂಡಾಗ ಅವರಲ್ಲಿ ದೈವ ಭಕ್ತಿ ಅರಳುತ್ತೆ. ಹಾಗೆಯೇ ಈ ವಿಶಾಲವಾದಂಥ ಪ್ರಾಚೀನವಾದಂಥ ರಾಷ್ಟ್ರವನ್ನು ಕಾಣಬೇಕಾದರೆ ಒಂದು ಸಂಕೇತ ಬೇಕು. ಆ ಸಂಕೇತದಲ್ಲಿ ಪಾವಿತ್ರ್ಯ ಇರಬೇಕು. ಅಂಥ ಸಂಕೇತ ರಾಷ್ಟ್ರಧ್ವಜ ಅಲ್ಲದೆ ಇನ್ಯಾವುದು ಇದ್ದೀತು? ಈ ತಿರಂಗಿ ಝಂಡಾದಲ್ಲಿ ಈ ದೇಶದ ಜನಕೋಟಿ ಭಾರತ ರಾಷ್ಟ್ರವನ್ನು ಕಂಡರು. ಆ ಭಾರತ ರಾಷ್ಟ್ರವನ್ನು ಆರಾಧನೆ ಮಾಡುವ ಸಲುವಾಗಿ ರಾಷ್ಟ್ರ ಭಕ್ತಿಯನ್ನು ಪ್ರಕಟ ಮಾಡುವ ಸುಲಭವಾದಂಥ ಒಂದು ಮಾಧ್ಯಮವಾಯಿತು ಹರ್ ಘರ್ ತಿರಂಗ ಅನ್ನತಕ್ಕಂಥ ಒಂದು ಕಾರ್ಯಕ್ರಮ. ದೇಶ ಇದಕ್ಕೆ ಹೃತ್ಪೂರ್ವಕವಾಗಿ ಸ್ಪಂದಿಸ್ತು. ಬಹಳ ಆನಂದ ಆಯಿತು.
ಇಲ್ಲಿ ರಾಷ್ಟ್ರ ಪುರುಷ ಜಾಗೃತವಾಗಿದ್ದಾನೆ ಅನ್ನತಕ್ಕಂಥ ಅರಿವು ಉಂಟಾದಾಗ ಇದಕ್ಕಿಂತ ಧನ್ಯತಾ ಭಾವ ಇನ್ನೇನು ಇದ್ದೀತು. ಈ ತಿರಂಗಿ ಝಂಡ ಹಾರಿಸುವ ಸಂದರ್ಭ ಸ್ವರಾಜ್ಯ ಪ್ರಾಪ್ತಿಯ ಅಮೃತ ಮಹೋತ್ಸವ. ಇದನ್ನು ಸರಿಯಾದಂಥ ದೃಷ್ಟಿಕೋನದಿಂದ, ಸರಿಯಾದಂಥ ಭಾವದಿಂದ ದೇಶ ಸ್ವೀಕಾರ ಮಾಡಿತು. ಅದಕ್ಕಾಗಿ ಇಂಥ ಕಾರ್ಯಕ್ರಮಗಳು ದೇಶದಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇದು ಪ್ರಚಾರಕ್ಕಾಗಿ ನಡೆದಿರುವ ಕಾರ್ಯಕ್ರಮ ಅಲ್ಲ. ಕೆಲವು ಸ್ಪರ್ಧೆಗಳನ್ನು ನಡೆಸಿ ಅದರ ಸಮಾರೋಪದ ಕಾರ್ಯಕ್ರಮ ಅಲ್ಲ. ಕಾರ್ಯಕ್ರಮ ಈ ಸ್ಪರ್ಧೆಗಳು ಇದು ಸಮಾರೋಪ ಇರಬಹುದು. ಅದು ಇದರಿಂದ ಅರಳಿರ್ತಕ್ಕಂಥ ರಾಷ್ಟ್ರಭಕ್ತಿಯ ಪ್ರವಾಹ ಇದರ ಸಮಾರೋಪ ಅಲ್ಲ. ಇದು ಅಖಂಡವಾಗಿ ಈ ದೇಶದಲ್ಲಿ, ದೇಶದ ಉದ್ದಗಲಕ್ಕೂ ನಡೀತಾ ಇರಬೇಕು. ಅದಕ್ಕೊಂದು ಸಂಜೀವಿನಿಯ ರೂಪದಲ್ಲಿ ಈ ಕಾರ್ಯಕ್ರಮ ಆಗಬೇಕು ಅಂತ ಆಶಿಸಿದ್ರು. ಸೊ ಇವರ ಆಶಯ ಪೂರ್ಣವಾಗಿಯೇ ಆಗತ್ತೆ ಅನ್ನತಕ್ಕಂಥ ವಿಶ್ವಾಸ ನನ್ನದು. ಕೊನೆಯದಾಗಿ ಒಂದು ಮಾತು, ಅಮೃತ ಮಹೋತ್ಸವ ಅಂತ ಯಾಕೆ ಹೆಸರಿಟ್ಟರು? 75 ವರ್ಷ ಇದು, ಇದರ ಔಚಿತ್ಯ, ಔನ್ನತ್ಯ, ಇದನ್ನು 4 ಮಾತುಗಳಲ್ಲಿ ಹೇಳಿ ನಾನು ಮುಗಿಸ್ತೀನಿ. ಪ್ರತಿ ವರ್ಷವೂ ಜನ್ಮದಿನದ ಆಚರಣೆ ಆಗತ್ತೆ, ಹುಟ್ಟು ಹಬ್ಬ ಆಚರಣೆ ಆಗತ್ತೆ. 10 ವರ್ಷಕ್ಕೆ ದಶಮಾನೋತ್ಸವ ಅಂತಾರೆ, 25 ವರ್ಷಕ್ಕೆ ಬೆಳ್ಳಿ ಹಬ್ಬ ಅಂತಾರೆ. ಈ 75 ವರ್ಷದ ಔಚಿತ್ಯ ಮತ್ತು ಔನ್ನತ್ಯ ಏನು? ಇದನ್ನು ಅಮೃತ ಮಹೋತ್ಸವ ಅಂತ ಕರೆದರು. ಯಾವುದಕ್ಕೆ ಮೃತ್ಯು ಇಲ್ಲವೋ ಅದು ಅಮೃತ. ವಿಷವನ್ನು ಕುಡಿದಾಗ ಮೃತ್ಯು ಬರುತ್ತೆ. ಆ ವಿಷವನ್ನೇ ಕುಡಿದು ಮೃತ್ಯುವಿಗೆ ಬಲಿಯಾಗದೆ ಸಂಪೂರ್ಣ ಸೃಷ್ಟಿಗೆ ಅವಸಾನ ಒದಗಬಹುದಾದಂಥ ದುರವಸ್ಥೆಯಲ್ಲಿ ವಿಷ ಉತ್ಪನ್ನವಾದಾಗ ಸಮುದ್ರ ಮಂಥನದಲ್ಲಿ ಶಿವ ಪ್ರತ್ಯಕ್ಷನಾದ. ಆ ವಿಷವನ್ನು ಕುಡಿದ ವಿಶ್ವ ಕಲ್ಯಾಣಕ್ಕಾಗಿ. ಆದರೆ ಆ ವಿಷಕ್ಕೆ ಅವನು ಬಲಿಯಾಗಲಿಲ್ಲ, ವಿಶ್ವವನ್ನೂ ಉಳಿಸಿದ. ಅವನು ವಿಷವನ್ನು ಕುಡಿದು ವಿಷಕಂಠನಾದ, ನಂಜನ್ನು ಕುಡಿದು ನಂಜುಂಡನಾದ. ಮೃತ್ಯುಂಜಯ ಅಂತ ಶಿವನನ್ನು ನಾವು ಕರಿತೀವಿ. ದುರ್ಮರಣಗಳಿಗೆ ಈಡಾಗುವಂಥ ಹತಭಾಗ್ಯರು ಅನೇಕರು ಇರ್ತಾರೆ, ಹತಭಾಗ್ಯ ದೇಶಗಳು ಇರುತ್ತವೆ. ಆದರೆ ಭಾರತ ಮೃತ್ಯುಂಜಯ ಭಾರತ. ಇದು ಯಾವುದೇ ದುರ್ಮರಣಕ್ಕೆ ಈಡಾಗುವ ದೇಶ ಭಾರತ ಅಲ್ಲ. ಕಾರಣ ಈ ಭಾರತದ ಆರಾಧ್ಯ ದೇವತೆ ಶಿವ, ಮೃತ್ಯುಂಜಯನನ್ನು ಆರಾಧನೆ ಮಾಡತಕ್ಕಂಥ ಭಾರತ. ಈ ಅಮೃತ ಮಹೋತ್ಸವ ಅಂತ ಇದನ್ನು ಕರೆದು ಇನ್ನು ಮುಂದೆಯೂ ಭಾರತಕ್ಕೆ ಮೃತ್ಯು ಬರಬಾರದು. ಕಳೆದ 75 ವರ್ಷಗಳಲ್ಲಿ ಭಾರತವನ್ನು ಮುಗಿಸಬೇಕು ಅನ್ನೋದಕ್ಕೋಸ್ಕರ ವಿಶ್ವದ ಎಷ್ಟು ಶಕ್ತಿಗಳು ಎಂಥೆಂಥ ಪ್ರಯತ್ನಗಳನ್ನು ಮಾಡಿದ್ರು ಗೊತ್ತಿಲ್ವಾ ನಮಗೆ? ಹೊರಗಿನಿಂದ ಆಕ್ರಮಣಗಳಾದವು, ಒಳಗಿನಿಂದ ಸಂಕಟಗಳು. 4-6 ವರ್ಷಗಳ ಹಿಂದೆ ಈ ಆತಂಕವಾದಕ್ಕೆ ಭಾರತ ಬಲಿಯಾಗಿಬಿಡುತ್ತಾ ಅನ್ನತಕ್ಕಂಥ ಭಯೋತ್ಪಾದನೆ ಈ ದೇಶದಲ್ಲಿ ನಡೆದಿರಲಿಲ್ಲ. ಅನ್ನ ಇಲ್ಲದೆ ಜಗತ್ತಿನ ಮುಂದೆ ಭಿಕ್ಷಾನ್ನ ಬೇಡುವಂಥ ಪರಿಸ್ಥಿತಿ ತಾಯಿ ಅನ್ನಪೂರ್ಣೇಶ್ವರಿ ಭಾರತ ಮಾತೆಗೆ ಬಂದಿರಲಿಲ್ವಾ? ಕೈ ನೀಡಿದರೆ ದಾನ ಮಾಡತಕ್ಕಂಥ ಈ ದೇಶ, ಕೈ ಚಾಚಿ ಸಾಲ ತೆಗೆದುಕೊಳ್ತಕ್ಕಂಥ ದುರವಸ್ಥೆ ಈ ದೇಶಕ್ಕೆ ಬಂದಿರಲಿಲ್ಲ. ಗೋಪಾಲ ಕೃಷ್ಣನ ಭೂಮಿ ಭಾರತದ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಲು ಇಲ್ಲದೆ ಆಸ್ಟ್ರೇಲಿಯಾದಿಂದ ಹಾಲು ಪೌಡರನ್ನು ತರಿಸ್ತಕ್ಕಂಥ ದುರವಸ್ಥೆ ಬಂದಿರಲಿಲ್ಲ. ಅಮೆರಿಕದಿಂದ ಗೋಧಿಯನ್ನು ಅವಮಾನಕರವಾದ ಒಪ್ಪಂದ ಮಾಡಿಕೊಂಡು ತರಿಸ್ಕೊಳ್ತಕ್ಕಂಥ ಒಂದು ದುರ್ಭಿಕ್ಷೆಯ ವಾತಾವರಣ ಬಂದಿರಲಿಲ್ವಾ? ಇದೆಲ್ಲವನ್ನು ಭಾರತದ ಶಿವ ಜೀರ್ಣಿಸ್ಕೊಂಡ. ಬದಲಾಗುವ ಭಾರತವನ್ನು ನೋಡ್ತಾ ಇಲ್ಲ ನಾವು. ಭಾರತ ಅನ್ನಪೂರ್ಣೇಶ್ವರಿಯಾಗಿದ್ದಾಳೆ. ಜಗತ್ತಿನಲ್ಲಿ ಇಲ್ಲದವರಿಗೆ
ಸಮಾನುಭೂತಿಯ ಹಿನ್ನೆಲೆ ಒಳಗೆ ಸಹಜವಾಗಿ ನಾವು ಆಹಾರವನ್ನು ಕಳಿಸ್ಕೊಡ್ತಾ ಇದ್ದೀವಿ. ಸಾಯ್ತಾ ಇದ್ದವ್ರಿಗೆ ಈ ಕೋವಿಡ್ ವ್ಯಾಕ್ಸಿನ್ಗಳನ್ನು ಇಷ್ಟು ಸೊಗಸಾಗಿ ಜಗತ್ತಿಗೆ ಕೊಟ್ಟಂಥ ಮೊದಲ ದೇಶ ಭಾರತ. ಇದು ನಮ್ಮೆಲ್ಲರಿಗೂ ಅಭಿಮಾನ ಅಂತ ಅನಿಸಲ್ಲ? ಆ ದುಷ್ಟ ಆಫ್ಘಾನಿಸ್ತಾನದಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲದೆ ಇರುವಾಗ ಸಾಯಲಿ ಬಿಡಿ ಅಂತ ನಾವು ಹೇಳಲಿಲ್ಲ. ಆ ಜನಗಳು ಏನು ತಪ್ಪು ಮಾಡಿದ್ದಾರೆ? ಅವರು ನಮ್ಮ ಮನುಕುಲದ ಒಂದು ಭಾಗ ಅಲ್ವಾ? ಅದಕ್ಕಾಗಿ ಅವರಿಗಾಗಿ ಅವರು ಕೇಳದೆಯೇ ನಮ್ಮ ದೇಶದ ಸರ್ಕಾರ ಗೋಧಿಯನ್ನು ಕಳಿಸ್ಕೊಡ್ಲಿಲ್ಲ. ಶ್ರೀಲಂಕಾದಲ್ಲಿ ಕೆಲವು ವರ್ಷಗಳ ಹಿಂದೆ ನಮ್ಮ ಪ್ರಧಾನಮಂತ್ರಿ ಹೋಗಿದ್ದಾಗ ಅಲ್ಲಿಯ ಸೈನಿಕ ಬಂದೂಕಿನ ಹಿಂಭಾಗದಿಂದ ರಾಜೀವ್ ಗಾಂಧಿಯವರ ಮೇಲೆ ಹೊಡೆಯುವಂಥ ಧಾರ್ಷ್ಟ್ಯತನವನ್ನು ಶ್ರೀಲಂಕಾ ತೋರಿಸಿತ್ತು. ಅಂತಹ ಶ್ರೀಲಂಕಾದಲ್ಲಿ ಸಂಕಟ ಬಂದಾಗ ಎಲ್ಲ ದೇಶಗಳಿಂದ ಮೊದಲಾಗಿ ನಾವು ನೆರವನ್ನು ಕಳಿಸಲಿಲ್ಲ. ಯಾವುದೇ ಒಪ್ಪಂದ ಅಲ್ಲ, ಸಮಾನುಭೂತಿಯ ಅನುಭವ. ಭಾರತ ಬದಲಾಗ್ತಾ ಇದೆ. ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಭಾರತ ಬದಲಾಗ್ತಾ ಇರೋದು ಎಂಥ ಒಳ್ಳೆಯ ಸಂದೇಶವನ್ನು ಜಗತ್ತಿಗೆ ಕೊಡ್ತಾ ಇದೆ. ಭಾರತ ಸಾಯೋದಕ್ಕೆ ಹುಟ್ಟಿರತಕ್ಕಂಥ ದೇಶ ಅಲ್ಲ, ಭಾರತ ಮೃತ್ಯುಂಜಯಿ. ಸಾಯಲಿಕ್ಕಾಗುವಂಥ ದೇಶಗಳನ್ನು ಬದುಕಿಸುವಂಥ ಜಾಗತಿಕ ಜವಾಬ್ದಾರಿಯನ್ನು ಪರಮೇಶ್ವರ ಭಾರತಕ್ಕೆ ಕೊಟ್ಟಿದ್ದಾನೆ. ಆ ಜವಾಬ್ದಾರಿಯನ್ನು ನಿರ್ವಹಿಸುವ ನಿಟ್ಟಿನಲ್ಲಿ ನಾವು ತೊಡಗಿದ್ದೀವಿ. ಅದಕ್ಕಾಗಿ ಇದನ್ನು ಅಮೃತ ಮಹೋತ್ಸವ ಅಂತ ಆಚರಿಸಲಾಯಿತು. ಈ ಅಮೃತ ಮಹೋತ್ಸವಕ್ಕೆ ದೇಶ ಸ್ಪಂದಿಸ್ತು. ನಾವು ಅದರಲ್ಲಿ ಕಾರ್ಯಕರ್ತರಾಗಿ ಭಾಗವಹಿಸಿದ್ದೀವಿ. ಸೊ ಈ ಒಂದು ಸಂದರ್ಭ, ಈ ಬದಲಾಗುತ್ತಿರುವ ಬಲಿಷ್ಠ, ಸಮರ್ಥ, ಸಮೃದ್ಧ ಭಾರತದ ಜೀವನ ಯಾತ್ರೆಯಲ್ಲಿ ಒಂದು ನಿರ್ಣಾಯಕವಾದಂಥ ತಿರುವು ಬಿಂದು ಆಗಲಿ ಅಂತ ಹಾರೈಸ್ತಾ, ಈ ಕಾಯಕದಲ್ಲಿ ಭಗವಂತ ನಮಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಪರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಅಂತಃಕರಣಪೂರ್ವಕವಾಗಿ ತಾಯಿ ಭಾರತಿಗೆ ಒಂದು ಸಲ ಜೈಕಾರವನ್ನು ಹಾಕ್ತೀರಾ? ಎರಡೂ ಕೈಗಳನ್ನು ಎತ್ತಿ ಬೋಲೋ ಭಾರತ್ ಮಾತಾ ಕೀ. ನಮಸ್ಕಾರ.